ಸಂಹಿತ, ಇಲ್ಲಿವರೆಗೂ ನಿಮ್ಮ ಆಕ್ಟಿಂಗ್ ಬಗ್ಗೆ ಆಗಿರ್ಬೋದು, ನಿಮ್ಮ ಜರ್ನಿ ಯಾವ ತರ ಇತ್ತು ಮತ್ತೆ ನಿಮ್ಗೆ ಏನೇ ಇಂಟ್ರೆಸ್ಟ್ ಇತ್ತು ಅನ್ನೋದನ್ನ ಮಾತನಾಡಿದ್ರೆ. ಇವಾಗ ಇನ್ನೊಂದ್ ಏನಂದ್ರೆ ರ್ಯಾಪಿಡ್ ಫೈರ್ ತರ ಆಪ್ಷನ್ 2 ಆಪ್ಷನ್ ಕೊಡ್ತೀನಿ, ಒಂದ್ ಹೇಳ್ಬೇಕು ನೀವು. ಸೊ ದರ್ಶನ್ ಆರ್ ಸುದೀಪ್? ಸುದೀಪ್. ರೀಸನ್? ಸುದೀಪ್ ಸರ್. ನಾನ್ ದರ್ಶನ್ ಮೀಟ್ ಮಾಡಿಲ್ಲ, ಬಟ್ ಫಸ್ಟ್ ಇಂದಾನು ಸುದೀಪ್ ಸರ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಓಕೆ ಮತ್ತೆ ಅವ್ರ ಜೊತೆ ಆಕ್ಟ್ ಮಾಡಿದ್ದು ಚಾನ್ಸ್ ಸಿಕ್ಕಿದೆ ನನ್ಗೆ. ಓಕೆ ಅವ್ರ ಹೆಂಗ್ ಟ್ರೀಟ್ ಮಾಡ್ತಾರಂತಾನು ನಾನ್ ಎಕ್ಸ್ಪೀರಿಯನ್ಸ್ ಮಾಡಿದೀನಿ. ಆಬ್ವಿಯಸ್ಲಿ ಸುದೀಪ್ ಸರ್. ಓಕೆ. ಹೀರೋ ಆಯ್ತು. ಹೀರೋಯಿನ್ ರಮ್ಯಾನ ರಕ್ಷಿತಾನ? ನನ್ಗೆ ಆಕ್ಚುಲಿ ಎರಡ್ರದ್ದು ನಾನ್ ಜಾಸ್ತಿ ನೋಡಿಲ್ಲ ಅವ್ರದ್ದು ಮೂವೀಸ್ ಎಲ್ಲ, ಬಟ್ ರಕ್ಷಿತಾ ಅಣ್ಣ. ಓಕೆ. ಹಾಗೆ ಹೋಗ್ಲಿ, ನೋಡಿಲ್ಲ ಅಂತ ಹೇಳಿದ್ರಿ. ನಿಮ್ ಫೇವರೇಟ್ ಸ್ಯಾಂಡಲ್ವುಡ್ ಫೇವರೇಟ್ ಹೀರೋಯಿನ್ ಯಾರು? ಯಾರಾದ್ರೂ ಆಗಿರ್ಬೋದು. ಫೇವರೇಟ್ ಹೀರೋಯಿನ್ ಜೆನಿಲಿಯಾ ಡಿಸೋಜಾ. ಜೆನಿಲಿಯಾ. ಓಕೆ. ಅವ್ರು ತುಂಬಾ ಬಬ್ಲಿ ಆಗಿದ್ದಾರೆ, ಮತ್ತೆ ಅವ್ರದ್ದು ಮೂವಿ ಎಲ್ಲ ಇದೆಯಲ್ಲ ಸುಮಾರು ಹಿಂದಿ ಮೂವೀಸ್ ಎಲ್ಲ, ತೆಲುಗು ಹಿಂದಿ. ತೆಲುಗು ಹಿಂದಿ ಸುಮಾರು ತುಂಬಾ ಫನ್ನಿ ಆಗಿದೆ. ನಂಗೆ ಇದು ಏನಂದ್ರೆ ಫನ್ನಿ ಇಲ್ಲಾಂದ್ರೆ ಆಕ್ಷನ್ ಮೂವೀಸ್ ತುಂಬಾ ಇಷ್ಟ. ಸೊ ಅವ್ರ ಜೊತೆ ಬೇರೆ ನೀವು ಕೆಲಸ ಮಾಡಿದೀರಾ? ಅದಕ್ಕೇನೆ ನನ್ಗೆ ಜೂನಿಯರ್ ಅಂದ್ರೂ ಬಹಳ ಪ್ರೀತಿ. ಸೊ ಇನ್ನ ಸಂಹಿತ ಮನೆಯಲ್ಲಿ ಹೇಳಿದ ಮೊದಲ ಸುಳ್ಳು ಯಾವ್ದು? ನಾನ್ ಒಂದ್ಸಲಿ ಮನೇಲಿ ಒಂದ್ ಹೊಸದ್ ಗ್ಲಾಸ್ ತಂದಿದ್ರು. ಅದು ಬೀಳ್ಸಿದ್ದೆ ನಾನು ಅವಾಗ ಹೇಳ್ದಾಳೆ. ಸೊ ಅವಾಗ ಬೀಳ್ಸಿದ್ದಾಗ ನನ್ ತುಂಬಾ ಭಯ ಆಗಿತ್ತಲ್ಲ ಏನ್ ಮಾಡ್ತಾರಂತ. ಸೊ ಅದು ಕ್ವಿಕ್ ಗ್ಲೂ ಇದೆಯಲ್ಲ ಅದನ್ನ ಹಾಕ್ಬಿಟ್ಟು ಅಂಟಿಸಿದ್ದೆ ವಾಪಸ್ಸು. ಅದ ಸುಮಾರು ದಿವಸ ಹಂಗೆ ಇತ್ತು. ಅದಾದ್ಮೇಲೆ ನಮ್ಮಮ್ಮ ಬಂದ್ಬಿಟ್ಟು ಕೇಳಿದ್ ಯಾಕೆ ಒಂಥರ ಕ್ರಾಕ್ ತರ ಇದೆಯಲ್ಲ ಅಂತ ಕ್ಲೀನ್ ಮಾಡ್ತಿದ್ದಾಗ. ಅದಾದ್ಮೇಲೆ ನನಗೆ ಕೇಳ್ದಾಗ ನಾನೇ ಮಾಡಿದ್ದು ಸಾರಿ ಅಂತ ಎಲ್ಲ ಹೇಳ್ದೆ. ಓಕೆ. ಡ್ಯಾನ್ಸಿಂಗ್ ಆರ್ ಸಿಂಗಿಂಗ್? ಸಿಂಗಿಂಗ್. ಸಿಂಗಿಂಗ್ ತುಂಬಾ ಇಂಟ್ರೆಸ್ಟ್. ಓಕೆ. ಸ್ಕೂಲಲ್ಲಿ ನಿಮ್ಗೆ ಏನಾದ್ರು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಗೆ ಕ್ಯಾಪ್ಟನ್ ಆಗ್ಬೇಕಂದ್ರೆ ಯಾವ ಸ್ಪೋರ್ಟ್ಸ್ ಅನ್ನ ಆಯ್ಕೆ ಮಾಡ್ಕೊಂತೀರಾ? ನಾನ್ ಆಕ್ಚುಲಿ ವಾಲಿಬಾಲ್ ಅಂದ್ರೆ ನಾನ್ ಸುಮಾರು ವರ್ಷ ಆಡ್ತಾ ಬರ್ತಿದೀನಿ. ಮತ್ತೆ ಥ್ರೋಬಾಲ್ ಅಂತ ಅಂದ್ರೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ. ಬಾಸ್ಕೆಟ್ ಬಾಲ್ ಅಂತ ಅಂದ್ರೆ ನಾನ್ ದಿನ ಬಾಸ್ಕೆಟ್ ಬಾಲ್ ಆಡ್ತಿರ್ತೀನಿ. ಸೊ ಮೋಸ್ಟ್ಲಿ ಬಾಸ್ಕೆಟ್ ಬಾಲ್. ಬಟ್ ಇವಾಗ ನನ್ ಖೋಖೋದ್ರಲ್ಲಿ ಒಂದ್ ಇಂಟ್ರೆಸ್ಟ್ ಬರ್ತಿದೆ. ಖೋಖೋ ನನ್ಗೆ ಅದ್ ಕ್ಯಾಚ್ ಮಾಡೋದು ಚೇಸ್ ಮಾಡೋದು ಅಂದ್ರೆ ತುಂಬಾ ಇಷ್ಟ ನಂಗೆ. ಸೊ ಖೋಖೋ ಟೀಮ್ ಕ್ಯಾಪ್ಟನ್ ಆಗ್ಬೇಕು. ಓಕೆ. ಟೂರಿಸ್ಟ್ ಪ್ಲೇಸ್ ಗೆ ಹೋಗೋದಾದ್ರೆ ಬೀಚ್ ಆರ್ ಮೌಂಟೇನ್ ಯಾವ್ದು? ಬೀಚ್. ಬೀಚ್ ಏನಕ್ಕೆ? ನಂಗೆ ಸಮುದ್ರ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ಇದು ಫುಲ್ ಸ್ಯಾಂಡ್ ಎಲ್ಲ ಇರುತ್ತೆ, ನೀರಲ್ಲಿ ಹೋಗಿ ಆಟ ಆಡ್ಬೋದು. ಮತ್ತೆ ನಾನು ಮತ್ತೆ ನಮ್ಮ ಅಪ್ಪ ಫುಲ್ ಯಾವಾಗ್ಲೂ ಬೀಚಿಗೆ ಹೋದಾಗೆಲ್ಲ ನಾವ್ ಒಂದಿಲ್ಲ ಇನ್ನೊಂದ್ಸಲಿ ಬೀಚ್ ಒಳಗೆ ಒಟ್ಟಿಗೆ ಹೋಗ್ತೀವಿ. ಸೊ ಅದ್ ತುಂಬಾ ಫನ್ ಇರುತ್ತೆ. ನನಗೆ ಅದ್ ಫೇವ್ರೆಟ್ ಪಾರ್ಟ್. ಇನ್ನ ಟ್ರಿಪ್ ಫ್ರೆಂಡ್ಸ್ ಜೊತೆನಾ ಫ್ಯಾಮಿಲಿ ಜೊತೆನಾ? ಫ್ಯಾಮಿಲಿ. ಹೇಳಿದಂಗೆನೆ ನಮ್ಮ ಅಮ್ಮ ಮತ್ತೆ ನಮ್ಮ ಅಪ್ಪ ತುಂಬಾ ಕೊಡಿಸ್ತಾರೆ. ಮತ್ತೆ ರೋಡಲ್ಲಿ ನಾವ್ ಯೂಶಲಿ ಇದು ಏರೋಪ್ಲೇನ್ ಅಲ್ಲೆಲ್ಲ ಹೋಗಲ್ಲ. ಹೋಗಿದ್ರು ಈಗ ಗೋವಾಗೆಲ್ಲ ಹೋಗ್ತಿವಲ್ಲ, ಅದ್ ತುಂಬಾ ಲಾಂಗ್ ಡಿಸ್ಟೆನ್ಸ್ ಇದೆ ಮತ್ತೆ ತುಂಬಾ ಟೈಮ್ ತಗೊಳತ್ತೆ. ಬಟ್ ನಾವೆಲ್ಲ ಒಟ್ಟಿಗೆ ಕಾರಲ್ಲಿ ಹೋಗ್ತಿವಿ. ಬೈ ರೋಡ್ ಅಲ್ಲೇ ಚೆನ್ನಾಗಿರುತ್ತೆ, ಎಲ್ಲಾ ಪ್ಲೇಸ್ ನೋಡ್ಕೊಂಡು ಎಲ್ಲ ನೋಡ್ಕೊಂಡು. ನಾನ್ ಅರ್ಧ ಟೈಮ್ ಮಲ್ಗಿರ್ತೀನಿ, ಅದು ಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ. ಮತ್ತೆ ನಮ್ಮ ಅಪ್ಪನ ಜೊತೆ ಎಲ್ಲಾ ಅದ್ ಎಂಜಾಯ್ ಮಾಡ್ದಾಗ ಬೀಚ್ ಅಲ್ಲಿ ಎಲ್ಲ ಎಸ್ಪೆಷಲಿ ಮತ್ ಪೂಲ್ ಅಲ್ಲಿ ತುಂಬಾ ನನ್ಗೆ ಅದಿಷ್ಟ. ಅದಕ್ಕೆ. ಓಕೆ. ಮನೆ ಫುಡ್ ಔಟ್ಸೈಡ್ ಫುಡ್ ಯಾವ್ದು ಸೆಲೆಕ್ಟ್? ಇದನ್ನ ನೀವು ನೋಡ್ಕೊಂಡು ಅನ್ಸ ನೋಡ್ಬೇಕು, ಯಾಕಂದ್ರೆ ನಿಮ್ ಫಾದರ್ ಹೋಟೆಲ್ ಕೂಡ ಇದೆ ಅಂತ ಹೇಳಿದೀರಾ. ಮನೆ ಫುಡ್. ಓಕೆ. ಅಲ್ಲೂ ಕೂಡ ಹೋಟೆಲ್ ಲೈಕ್ ಮಾಡ್ತೀರಾ? ಹೋಟೆಲ್ ನಂಗೆ ತುಂಬಾ ಇಷ್ಟ. ಬಟ್ ಏನಂತ ಅಂದ್ರು ನಮ್ಮ ಅಮ್ಮ ಮಾಡೋದು ಮತ್ತೆ ನಮ್ಮ ಅಪ್ಪ ಮಾಡೋ ಪುಳಿಯೋಗ್ರೆ ಮಾತ್ರ ನಂಗೆ ತುಂಬಾ ಇಷ್ಟ. ಓಕೆ. ಅಂದ್ರೆ ಇಬ್ರು ಪುಳಿಯೋಗ್ರೆ ಸಖತ್ತಾಗಿ ಮಾಡ್ತಾರೆ ಅಂತನಾ? ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಮಮ್ಮ ಚಿತ್ರಾನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ, ಚಿತ್ರಾನ್ನ ಮೊಸರನ್ನ. ನಮ್ಮಪ್ಪ ಪುಳಿಯೋಗ್ರೆ ಮೊಸರನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಕೆ. ಇನ್ನ ಫ್ಯೂಚರ್ ಅಲ್ಲಿ ನಾನು ಈ ಕಂಟ್ರಿಲಿ ಈ ಪ್ಲೇಸ್ ಹೋಗ್ಬೇಕು ಅಂತಿದ್ರೆ ನಿಮ್ಮ ಒಂದು ಡ್ರೀಮ್ ಪ್ಲೇಸ್ ಯಾವ್ದಾಗಿದೆ? ಡ್ರೀಮ್ ಪ್ಲೇಸ್ ಸಿಂಗಾಪುರಿಗೆ ಹೋಗ್ಬೇಕಂತ. ಸೊ ಅದ ಆಕ್ಚುಲಿ ಇದು ಏನ್ ಪ್ಲಾನ್ ಮಾಡ್ತಾ ಇದೀವಿ ಅಂತ, ಇದು ದಸರಾ ನನ್ ವೆಕೇಶನ್ಸ್ ಅಲ್ಲಿ ಎಲ್ರು 3 ಜನನು ಒಟ್ಟಿಗೆ ಸೇರ್ಕೊಂಡು ಸಿಂಗಾಪುರಿಗೆ ಹೋಗೋಣ ಅಂತ ನಂದು ಅದು ಡ್ರೀಮ್ ಆಕ್ಚುಲಿ. ಓಕೆ. ಇನ್ನೊಂದು ಇದು ಡಿಫಿಕಲ್ಟ್ ಅನ್ಸ್ಬೋದು ನಿಮ್ಗೆ, ವಿಕ್ರಾಂತ್ ರೋಣ ಆರ್ ಜೂನಿಯರ್? ಅದು ತುಂಬಾ ಡಿಫಿಕಲ್ಟ್ ಇದೆ. ನಂದು ಜೂನಿಯರ್ ಎಕ್ಸ್ಪೀರಿಯನ್ಸ್ ಅಂತ ಅಂದ್ರೆ ತುಂಬಾ ಚೆನ್ನಾಯ್ತು. ಮತ್ತೆ ನಾನ್ ಅವಾಗ್ಲೇನೆ ಎಲ್ರು ಮೀಟ್ ಮಾಡಿದ್ದೆ, ಸುಮಾರು ಆಕ್ಟರ್ಸ್ ನ ಮೀಟ್ ಮಾಡಿದ್ದೆ. ಸೊ ಅದು ನನ್ ಫೇವ್ರೇಟ್ ಅಂತ ಹೇಳಕ್ ಹೋಗ್ಬೋದು.
ಬಟ್ ವಿಕ್ರಾಂತ್ ರೋಣ ನನ್ ಫಸ್ಟ್ ಮೂವಿ. ನಾನು ಅದ್ರಿಂದಾನೇ ನಾನು ಇಂಡಸ್ಟ್ರಿಗೆ ಬಂದಿದ್ದು, ಅದ್ರಿಂದಾನೇ ನನ್ ಸೆಕೆಂಡ್ ಮೂವಿ ಮಾಡಕ್ ಚಾನ್ಸ್ ಬಂದಿದ್ದು. ನಾನ್ ಇದು ವಿಕ್ರಾಂತ್ ರೋಣ ಮಾಡಿರ್ಲಿಲ್ಲ ಅಂತ ಅಂದ್ರೆ ನನಗೆ ಜೂನಿಯರ್ ಮಾಡಕ್ ಚಾನ್ಸ್ ಬರ್ತಿರ್ಲಿಲ್ಲ. ಸೊ ಅದೇ ಮೇನ್ ಕಾರಣ ಆಗಿದ್ರಿಂದ ವಿಕ್ರಾಂತ್ ರೋಣ. ಸೊ ಸಂಹಿತಾ, ಇವಾಗ ನೀವು ಆಲ್ರೆಡಿ ಸ್ಯಾಂಡಲ್ವುಡ್ ಅಲ್ಲಿ ಮಿಂಚ್ತಾ ಇದ್ದೀರಾ. ಸೊ ಬೈ ಚಾನ್ಸ್ ನಿಮ್ಗೆ ಏನಾದ್ರು 100% ಬಂದೇ ಬರುತ್ತೆ ಆಪರ್ಚುನಿಟಿ, ಬೇರೆ ಲ್ಯಾಂಗ್ವೇಜ್ ಇಂದ ಬಂದ್ರೆ ಏನ್ ನಿಮ್ಮ ಡಿಸಿಷನ್ ಏನಿರುತ್ತೆ ನಿಮ್ದು? ನನಗೆ ಆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಅಂದ್ರೂ ನಂದು ಡಿಸಿಷನ್ ಎಸ್ ಅಂತಾನೆ ಇರುತ್ತೆ. ಯಾಕಂದ್ರೆ ನಾನ್ ಆ ಮೂವಿನ ಮಾಡಕ್ಕೂ ಚಾನ್ಸ್ ಸಿಗತ್ತೆ, ಮತ್ ಹೊಸ ಲ್ಯಾಂಗ್ವೇಜ್ ಕಲಿಯಕ್ಕೂ ಚಾನ್ಸ್ ಸಿಗತ್ತೆ. ಫಾರ್ ಎಕ್ಸಾಂಪಲ್ ಈ ಮೂವಿನೂ ಆಕ್ಚುಲಿ ಕನ್ನಡ ಮತ್ತೆ ತೆಲುಗು ಜೂನಿಯರ್. ಸೊ ನನಗೆ ಒಂಚೂರ್ ತೆಲುಗುಲು ಮಾತಾಡ್ಸಿದ್ರಲ್ಲ, ಜಾಸ್ತಿ ಟೈಮ್ ಇಲ್ಲ, ಬಟ್ ಅವಾಗ್ಲೂ ಹೊಸದ್ ಕಲಿಯಂಗಾಯ್ತು ನಮ್ಗೆ, ಅವಕಾಶ ಸಿಕ್ತು. ಸೊ ಟೋಟಲಿ ಎಷ್ಟು ಲ್ಯಾಂಗ್ವೇಜ್ ಬರುತ್ತೆ ನಿಮ್ಗೆ? ನನಗೆ ಹಿಂದಿ ಸ್ವಲ್ಪ ಬರುತ್ತೆ, ಕನ್ನಡ ಮೇನು ಮತ್ತೆ ಇಂಗ್ಲಿಷ್ ಅಷ್ಟೇ. ತೆಲುಗು ಅದೇ ಹೇಳಿದ್ರಲ್ಲ ಜೂನಿಯರ್ ಅಲ್ಲಿ ಮ್ಯಾನೇಜ್ ಮಾಡಿದೆ ಅಂತ ಆತರ. ಸೊ ಡಬ್ಬಿಂಗ್ ಯಾರು ನೀವೇ ಮಾಡಿದ್ರ ಅಥವಾ ಬೇರೆಯವರ ತೆಲುಗಲ್ಲಿ? ಕನ್ನಡ ಡಬ್ಬಿಂಗ್ ನಾನೇ ಮಾಡಿದ್ದು, ಬಟ್ ತೆಲುಗು ಬೇರೆ ಅವರು. ಓಕೆ. ಸೊ ಅದರ್ ಲ್ಯಾಂಗ್ವೇಜ್ ಆದ್ರೂ ಮಾಡ್ತೀರಾ? ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.